ರಾಘವೇಂದ್ರ ಸ್ವಾಮಿ 17ನೇ ಶತಮಾನದ ಪ್ರಸಿದ್ಧ ಮಧ್ವಾಚಾರ್ಯ ಪರಂಪರೆಯ ಯತಿಗಳು. ಇವರು ಮೂಲತಃ ವೆಂಕಟನಾಥ ಎಂಬ ಹೆಸರಿನಲ್ಲಿ 1595ರಲ್ಲಿ ತಮಿಳುನಾಡಿನ ಭುವನಗಿರಿ ಎಂಬ ಊರಿನಲ್ಲಿ ಜನಿಸಿದರು. ಅವರು ಆಳವಾದ ಅಧ್ಯಾತ್ಮಜ್ಞಾನದೊಂದಿಗೆ ಜೀವಿಸಿದವರು, ಧರ್ಮಪರ ಮತ್ತು ಸಮರ್ಪಿತ ಜೀವನವನ್ನು ನಡೆಸಿದ ಮಹಾನುಭಾವರಾಗಿದ. ಶಾಸ್ತ್ರ, ವೇದ ಮತ್ತು ಸಂಸ್ಕೃತದಲ್ಲಿ ಪ್ರಾಜ್ಞತೆ ಪಡೆದ ವೆಂಕಟನಾಥರು ನಂತರ ಸನ್ಯಾಸವನ್ನು ಸ್ವೀಕರಿಸಿ ರಾಘವೇಂದ್ರ ತೀರ್ಥ ಎಂಬ ಹೆಸರನ್ನು ಪಡೆದರು. ಸನ್ಯಾಸಿ ಜೀವನದಲ್ಲಿ ಅವರು ಅತ್ಯಂತ ಸರಳತೆಯ ಜೀವನವನ್ನು ಅಳವಡಿಸಿಕೊಂಡು ಭಕ್ತಿಗೆ ಮತ್ತು ಸೇವೆಗೆ ತನ್ನನ್ನು ತಾನು ಅರ್ಪಿಸಿಕೊಂಡರು. ಅವರು ನಿತ್ಯ ಪೂಜೆ, ಜಪ, ಧ್ಯಾನ, ಪಠಣ ಮತ್ತು ಉಪದೇಶಗಳಲ್ಲಿ ತೊಡಗಿದ್ದರು. ಸಾತ್ವಿಕ ಆಹಾರ ಮತ್ತು ಶುದ್ಧಾಚಾರವನ್ನು ಕಟ್ಟುನಿಟ್ಟಾಗಿ ಪಾಲಿಸುತ್ತಿದ್ದರು. ಜನಸಾಮಾನ್ಯರ ಕಷ್ಟಗಳಿಗೆ ಸ್ಪಂದಿಸಿ ಸಹಾಯ ಮಾಡಿದ ಉದಾರಚೇತನರು ಮತ್ತು ಭಕ್ತರ ಕಷ್ಟಗಳಿಗೆ ಪರಿಹಾರ ನೀಡುವ ಮೂಲಕ ಜನರಲ್ಲಿ ಅಪಾರ ವಿಶ್ವಾಸವನ್ನು ಗಳಿಸಿದರು. ರಾಘವೇಂದ್ರ ಸ್ವಾಮಿಗಳು 1671ರಲ್ಲಿ ಆಂಧ್ರಪ್ರದೇಶದ ಮಂತ್ರಾಲಯದಲ್ಲಿ ಜೀವಸಮಾಧಿ ಪಡೆದರು. ಅವರ ಬೃಂದಾವನ ಇಂದು ಭಕ್ತರ ಮಹತ್ವದ ತೀರ್ಥಕ್ಷೇತ್ರವಾಗಿದೆ. ಅವರು ನಾನು ಜೀವಸಮಾಧಿಯಲ್ಲಿ ಇರುವುದು ಸತ್ಯ ಎಂದು ಹೇಳಿ ಭಕ್ತರಿಗೆ ಇನ್ನೂ ಸಹ ಅನುಗ್ರಹಿಸುತ್ತಿರುವರೆಂದು ಭಕ್ತರು ನಂಬುತ್ತಾರೆ. ಅವರ ಪ್ರಸಿದ್ಧ ಮಾತು ಸರ್ವಕರ್ಮ ಭಗವತ್ಪ್ರೀತ್ಯರ್ಥಂ ಎಂಬುದು ಅವರ ಜೀವನದ ತತ್ವವನ್ನು ಪ್ರತಿಬಿಂಬಿಸುತ್ತದೆ. ಅಂದರೆ ಪ್ರತಿ ಕರ್ಮವನ್ನು ಭಗವಂತನ ಪ್ರೀತಿಗಾಗಿ ಮಾಡಬೇಕು. ಅವರ ಸರಳ, ಶುದ್ಧ ಮತ್ತು ಭಕ್ತಿಪರ ಜೀವನ ಶೈಲಿ ಇಂದಿಗೂ ಲಕ್ಷಾಂತರ ಜನರಿಗೆ ಪ್ರೇರಣೆಯಾಗಿದೆ. ಇದು ರಾಘವೇಂದ್ರ ಸ್ವಾಮಿ ಅವರ ಜೀವನ ಶೈಲಿಯ ಒಂದು ಮುಖ್ಯ ಸಂಕೇತವಾಗಿದೆ. ಹಾಗೆಯೇ ನಿಮಗೆ ಇನ್ನೂ ರಾಘವೇಂದ್ರ ಸ್ವಾಮಿ ಅವರ ಜೀವನ ಶೈಲಿಯ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾಗಿದ್ದರೆ ನಮ್ಮ ಚಾನಲ್ ಅನ್ನು ಇಂದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.